ಕ್ವಶನ್ ನೋಡ್ಕೊಳ್ಳಿ. ಫೈಂಡ್ ದ ಪಾಲಿನಾಮಿಯಲ್ ಎಫ್ ಆಫ್ ಎಕ್ಸ್ ಬೈ ಯೂಸಿಂಗ್ ಲ್ಯಾಗ್ರೇಂಜಸ್ ಫಾರ್ಮುಲಾ ಆ್ಯಂಡ್ ಹೆನ್ಸ್ ಫೈಂಡ್ ಎಫ್ ಆಫ್ 3 ಫಾರ್ ಎಕ್ಸು ಮತ್ತು ಎಫ್ ಆಫ್ ಎಕ್ಸ್ ಕೊಟ್ಟಿದ್ದಾರೆ. ಹೆಂಗೆ ಮಾಡೋದು ನೋಡ್ಕೊಳ್ಳಿ. ಫಸ್ಟ್ ಏನು ಮಾಡಿ, ಇದು x0 x1 x2 x3 ಅಂತ ಬರ್ಕೊಳ್ಳಿ. x0 ಈಸ್ ಈಕ್ವಲ್ ಟು 0, x1 ಈಸ್ ಈಕ್ವಲ್ ಟು 1, x2 ಈಸ್ ಈಕ್ವಲ್ ಟು 2, x3 ಈಸ್ ಈಕ್ವಲ್ ಟು 5. ನೆಕ್ಸ್ಟು y0 ಅಂದರೆ 2, y1 ಅಂದರೆ 3, y2 ಅಂದರೆ 12, y3 ಅಂದರೆ 147. ಇದು ಬರ್ದಾದ್ಮೇಲೆ ಏನು ಮಾಡಬೇಕು ನೋಡಿ, ಇದು x0 x1 x2 x3, ಇದು y0 y1 y2 y3. ಇದು ಬರ್ದಾದ್ಮೇಲೆ ಇಲ್ಲಿ ಕ್ವಶನಲ್ಲಿ ಕೇಳಿರೋದೇನೆಂದರೆ ಎಫ್ ಆಫ್ 3 ಫೈಂಡ್ ಮಾಡಿ ಯೂಸಿಂಗ್ ಲ್ಯಾಗ್ರೇಂಜಸ್ ಫಾರ್ಮುಲಾ ಅಂತ. ಫಸ್ಟು ಲ್ಯಾಗ್ರೇಂಜಸ್ ಇಂಟರ್ಪೋಲೇಷನ್ ಫಾರ್ಮುಲಾ ಈಸ್ ಅಂತ ಬರ್ಕೊಳ್ಳಿ. ಲ್ಯಾಗ್ರೇಂಜಸ್ ಇಂಟರ್ಪೋಲೇಷನ್ ಫಾರ್ಮುಲಾ ಈಸ್ ನೋಡಿ, ಫಾರ್ಮುಲಾ ಬಂದು ನೋಡಿ, ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು, ಈ ಫಾರ್ಮುಲಾ ಜ್ಞಾಪಕ ಇಟ್ಕೋಬೇಕು ನೀವು, ಎಕ್ಸ್ ಮೈನಸ್ x1 ಇಂಟು ಎಕ್ಸ್ ಮೈನಸ್ x2 ಇಂಟು ಎಕ್ಸ್ ಮೈನಸ್ x3 divided by x0 minus x1, x0 minus x2, x0 minus x3 into y0 ಪ್ಲಸ್, ಈಗ ನೋಡಿ ಇಲ್ಲಿ x0 ಬಿಟ್ಬಿಡಬೇಕು, x ಮೈನಸ್ x1 ಇಂದ ಸ್ಟಾರ್ಟ್ ಮಾಡಬೇಕು. ಆಮೇಲೆ x ಮೈನಸ್ x1 ಬಿಟ್ಬಿಡಿ, ಇಲ್ಲಿ x ಮೈನಸ್ x0 ಇರಲಿ, x ಮೈನಸ್ x2 ಇರಲಿ, x ಮೈನಸ್ x3 ಇರಲಿ, ಹೋಲ್ ಡಿವೈಡೆಡ್ ಬೈ, ಇಲ್ಲಿ x1 ಎಕ್ಸ್ ಜಾಗದಲ್ಲಿ x1 ಹಾಕಿ, ಇಲ್ಲಿ ಎಕ್ಸ್ ಜಾಗದಲ್ಲಿ x0 ಹಾಕಿ, ಆ ಥರ x1 ಮೈನಸ್ x0, x1 ಮೈನಸ್ x2, x1 ಮೈನಸ್ x3 ಇಂಟು y1. ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಪ್ಲಸ್ ಎಕ್ಸ್ ಮೈನಸ್, ಈಗ x2 ಬಿಟ್ಬಿಡ್ಬೇಕು, x ಮೈನಸ್ x2 ಅಂದರೆ x ಮೈನಸ್ x0 ಇರಲಿ, x ಮೈನಸ್ x1 ಇರಲಿ, x ಮೈನಸ್ x3 ಇರಲಿ, ಡಿವೈಡೆಡ್ ಬೈ ಎಕ್ಸ್ ಜಾಗದಲ್ಲಿ x2 ಹಾಕ್ಕೊಳ್ಳಿ, x2 ಮೈನಸ್ x0, x2 ಮೈನಸ್ x1, x2 ಮೈನಸ್ x3 ಇಂಟು y2 ಪ್ಲಸ್ ನೆಕ್ಸ್ಟ್ x ಮೈನಸ್ x3ನ ಬಿಟ್ಬಿಡ್ಬೇಕಂದ್ರೆ x ಮೈನಸ್ x0, x ಮೈನಸ್ x1, x ಮೈನಸ್ x2 ಹೋಲ್ ಡಿವೈಡೆಡ್, ಇಲ್ಲಿ ಎಕ್ಸ್ ಜಾಗದಲ್ಲಿ x3 ಹಾಕ್ಕೋಬೇಕು, x3 ಮೈನಸ್ x0, x3 ಮೈನಸ್ x1, x3 ಮೈನಸ್ x2 ಇಂಟು y3. ಇದಾದಮೇಲೆ ಏನು ಮಾಡಬೇಕಂದ್ರೆ ನೀವು ನೀಟಾಗಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಇಲ್ಲಿ ನೋಡಿ, ಅವ್ರು ಕೇಳಿರೋದೇನು, ಇಂಟರ್ಪೋಲೇಟಿಂಗ್ ಪಾಲಿನಾಮಿಯಲ್ ಅಂತ ಕೇಳಿದ್ದಾರೆ. ಲ್ಯಾಗ್ರೇಂಜಸ್ ಇಂಟರ್ಪೋಲೇಟಿಂಗ್ ಪಾಲಿನಾಮಿಯಲ್ ಕೇಳಿದಾಗ ಎಕ್ಸಾಕ್ಟ್ದಲ್ಲಿ ಏನೂ ವ್ಯಾಲ್ಯೂ ಹಾಕಬಾರ್ದು. ನೀವು ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ನೀಟಾಗಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಅರ್ಥ ಆಗ್ತಿದೆಯಲ್ವಾ? ಇಲ್ಲೇನು ಮಾಡಿ ನೀವು, ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು, ಇಲ್ಲಿ ಎಕ್ಸ್ ಮೈನಸ್ x1 ಅಂದರೆ ಎಕ್ಸ್ ಮೈನಸ್ 1, ಆಮೇಲೆ ಎಕ್ಸ್ ಮೈನಸ್ x2 ಅಂದರೆ ಎಕ್ಸ್ ಮೈನಸ್ 2, ಎಕ್ಸ್ ಮೈನಸ್ x3 ಅಂದರೆ ಎಕ್ಸ್ ಮೈನಸ್ 5, ಡಿವೈಡೆಡ್ ಬೈ x0 ಮೈನಸ್ x1 ಅಂದರೆ 0 ಮೈನಸ್ 1, ಎಕ್ಸ್ ಜಾಗದಲ್ಲಿ 0 ಹಾಕ್ಕೊಳ್ಳಿ, 0 ಮೈನಸ್ 2, 0 ಮೈನಸ್ 5 ಇಂಟು y0 ಎಷ್ಟು 2 ಪ್ಲಸ್, ಆಮೇಲೆ ಏನು ಮಾಡಿ, ಎಕ್ಸ್ ಮೈನಸ್ x0 ಅಂದರೆ ಎಕ್ಸ್ ಮೈನಸ್ x0 ಅಂದರೆ 0, ಎಕ್ಸ್ ಮೈನಸ್ x2 ಅಂದ್ರೇನು 2, x ಮೈನಸ್ x3 ಅಂದ್ರೇನು
5 ಹೋಲ್ ಡಿವೈಡೆಡ್ ಬೈ x1 ಮೈನಸ್ ಎಕ್ಸ್ ನಾಟ್ ಅಂದರೆ ಇಲ್ಲಿ x1 ಏನು 1 1 ಮೈನಸ್ 0 1 ಮೈನಸ್ 2 1 ಮೈನಸ್ 5 ಇಂಟು y1 ಎಷ್ಟು 3 ನೋಡಿ. ನೆಕ್ಸ್ಟು ಪ್ಲಸ್ ಇದು ನೋಡಿ ಎಕ್ಸ್ ಮೈನಸ್ ಎಕ್ಸ್ ನಾಟ್ ಅಂದರೆ ಎಕ್ಸ್ ಮೈನಸ್ ಎಕ್ಸ್ ನಾಟ್ ಅಂದರೆ 0, ಎಕ್ಸ್ ಮೈನಸ್ x1 ಅಂದರೆ 1, ಎಕ್ಸ್ ಮೈನಸ್ x3 ಅಂದರೆ 5 ಹೋಲ್ ಡಿವೈಡೆಡ್ ಬೈ x2 ಮೈನಸ್ x2 ಅಂದರೆ 2 ಮೈನಸ್ ಎಕ್ಸ್ ನಾಟ್ ಅಂದರೆ 0, 2 ಮೈನಸ್ 1 2 ಮೈನಸ್ 5 ಇಂಟು y2 ಅಂದರೆ 12 ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ನಾಟ್ ಅಂದರೆ 0, ಎಕ್ಸ್ ಮೈನಸ್ x1 ಅಂದರೆ 1, ಎಕ್ಸ್ ಮೈನಸ್ x2 ಅಂದರೆ 2 ಹೋಲ್ ಡಿವೈಡೆಡ್ ಬೈ x3 ಮೈನಸ್ ಎಕ್ಸ್ ನಾಟ್ ಅಂದರೆ 5 ಮೈನಸ್ 0, 5 ಮೈನಸ್ 1, x3 ಮೈನಸ್ x1 ಅಂದರೆ 5 ಮೈನಸ್ 2 ಇಂಟು y3 ಅಂದರೆ 147. ಇದಾದ ತಕ್ಷಣ ಏನು ಮಾಡಬೇಕಂದ್ರೆ ನೀವು ಕ್ಯಾಲ್ಸಿಲಿ ನೀವು ಈ ಥರ ಟೈಪ್ ಮಾಡ್ಕೋಬಿಡಿ. 2 ಡಿವೈಡೆಡ್ ಬೈ ಇದನ್ನ ಟೈಪ್ ಮಾಡ್ಕೋಬಿಡಿ. 2 ಡಿವೈಡ್ ಬೈ 0 ಮೈನಸ್ 1 0 ಮೈನಸ್ 2 0 ಮೈನಸ್ 5 ಎಷ್ಟು ಬಂತು -1/5. ಫಸ್ಟ್ ಏನು ಮಾಡಿ ಎಫ್ ಆಫ್ ಎಕ್ಸ್ ಬರ್ಕೊಳ್ಳಿ, -1/5 ಬರ್ದ್ಬಿಟ್ಟು ಏನು ಮಾಡಿ ನೀವು x ಮೈನಸ್ 1 ಬರ್ಕೊಳ್ಳಿ. ಆಮೇಲೆ ಇಲ್ಲೇನು ಮಾಡಿ x ಮೈನಸ್ 2ನ x ಮೈನಸ್ 5ಗೆ ಮಲ್ಟಿಪ್ಲೈ ಮಾಡಿ. ಇಲ್ಲಿ ಹೆಂಗೆ ಮಲ್ಟಿಪ್ಲೈ ಮಾಡೋದಂದರೆ x ಇಂಟು ಎಕ್ಸ್ ಸ್ಕ್ವಯರು, ಆಮೇಲೆ ಪ್ಲಸ್ ಇಂಟು ಮೈನಸ್ x ಇಂಟು -5 ಅಂದರೆ -5x ಬರುತ್ತೆ. ಆಮೇಲೆ -2 ಇಂಟು ಎಕ್ಸ್ ಅಂದರೆ -2x, -5x ಮೈನಸ್ ಇಲ್ಲೇನು ಮಾಡಿ ಕ್ಯಾಲ್ಸಿಲಿ -2 -5 ಹೊಡೀರಿ. -2 -5 ಎಷ್ಟು ಬಂತು -7. ಅರ್ಥ ಆಯ್ತಲ್ವಾ? -7x ಅಂತ ಬರ್ಕೊಳ್ಳಿ. ಆಮೇಲೆ -2 ಇಂಟು -5 ಹೊಡೀರಿ. ಈ ಥರ ಡೈರೆಕ್ಟ್ ಮಾಡೋದನ್ನ ಕಲ್ತ್ಕೊಳ್ಳಿ. 10 ಪ್ಲಸ್ 10 ಬರ್ಕೊಳ್ಳಿ. ಈ ಥರ ಡೈರೆಕ್ಟು ಫಸ್ಟ್ ಏನು ಮಾಡಬೇಕು x² ಬರ್ಕೋಬೇಕು. -2 -5 ಡೈರೆಕ್ಟ್ ಮಾಡಿ ಬರ್ತ್ಬಿಡ್ಬೇಕು. -2 ಇಂಟು -5 ಮಾಡಿ ಬರ್ತ್ಬಿಡ್ಬೇಕು. ನೆಕ್ಸ್ಟ್ ಪ್ಲಸ್ ಈಗ 3 ಡಿವೈಡ್ ಬೈ ಮಾಡ್ಕೊಳ್ಳಿ. 3 ಡಿವೈಡೆಡ್ ಬೈ ಫಸ್ಟೇನು 1 ಮೈನಸ್ 0 1 ಮೈನಸ್ 0, ನೆಕ್ಸ್ಟು 1 ಮೈನಸ್ 2, ನೆಕ್ಸ್ಟು 1 ಮೈನಸ್ 5. ನೀಟಾಗಿ ಹೊಡೀರಿ. ಇದನ್ನ 3/4 ಬರುತ್ತೆ. ಪ್ಲಸ್ 3/4 ಇಲ್ಲಿ x ಮೈನಸ್ 0 ಅಂದರೆ ಬರೀ ಎಕ್ಸು. ನೆಕ್ಸ್ಟು ಇದನ್ನ ಮಲ್ಟಿಪ್ಲೈ ಮಾಡಿದಾಗ x ಇಂಟು ಎಕ್ಸ್ ಸ್ಕ್ವಯರು, ಆಮೇಲೆ -2 -5 ಮಾಡಿ. -2 -5 ಎಷ್ಟು -7 -7x, ಆಮೇಲೆ -2 ಇಂಟು -5 ಮಾಡಿ. -2 ಇಂಟು -5 ಎಷ್ಟು +10. ಈಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ನೀವು 12 ಬೈ ಇದು ಹೊಡೀರಿ. 12 ಡಿವೈಡೆಡ್ ಬೈ 2 ಮೈನಸ್ 0 2 ಮೈನಸ್ 1 2 ಮೈನಸ್ 5 -2 ಬರುತ್ತೆ. -2 ಬರ್ದ್ಬಿಡಿ. x ಮೈನಸ್ 0 ಅಂದರೆ ಎಕ್ಸು. ಇಲ್ಲಿ x ಇಂಟು ಎಕ್ಸ್ ಸ್ಕ್ವಯರ್ ಪ್ಲಸ್ ಇಂಟು ಮೈನಸ್ ನೋಡಿ ಇಲ್ಲಿ ನೋಡಿ -5x -1 -5 ಹೊಡೀರಿ. ಏನಂತ ಹೊಡಿತೀರಾ? -1 -5 ಎಷ್ಟು -6 ಡೈರೆಕ್ಟ್ ಮಾಡೋದು -6. ಆಮೇಲೆ -1 ಇಂಟು -5 ಹೊಡೀರಿ. -1 ಇಂಟು -5 ಪ್ಲಸ್ 5 ಈ ಥರ ಡೈರೆಕ್ಟ್ ಮಾಡ್ಕೊಳ್ಳಿ. ಪ್ಲಸ್ ಆಮೇಲೆ 147 ಬೈ ಇದು ಮಾಡಿ. 147 ಬೈ ಏನಿದೆ 5 ಮೈನಸ್ 0 5 ಮೈನಸ್ 1 5 ಮೈನಸ್ 2 49 by 20 49 by 20
ಆಮೇಲೆ ಎಕ್ಸ್ ಮೈನಸ್ 0 ಅಂದರೆ ಎಕ್ಸು, ಇಲ್ಲಿ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವಯರು, ಇಲ್ಲಿ -1 -2 ಮಾಡಿದಾಗ -3 ಬರುತ್ತೆ. -1 -2 ಇಸ್ -3, ಅದನ್ನ -3x ಅಂತ ಬರ್ಕೊಳ್ಳಿ. ಆಮೇಲೆ -1 ಇಂಟು -2 ಮಾಡಿದಾಗ +2 ಬರುತ್ತೆ, +2 ಬರ್ಕೊಳ್ಳಿ. ಗೊತ್ತಾಗ್ತಿದೆಯಲ್ವಾ? ಈಗ ನೆಕ್ಸ್ಟೇನು ಮಾಡಿ, ಇಲ್ಲಿ ನೀವು ಈ -1/5ನ ಹಂಗೆ ಇಟ್ಕೊಳ್ಳಿ, ಈ ಎಕ್ಸ್ನ ಮಲ್ಟಿಪ್ಲೈ ಮಾಡಿ. ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಅಂದರೆ ಎಕ್ಸ್ ಕ್ಯೂಬು, ಪ್ಲಸ್ ಇಂಟು ಮೈನಸ್ಸು, ಎಕ್ಸ್ ಇಂಟು 7x ಅಂದರೆ 7x ಸ್ಕ್ವಯರು, ಪ್ಲಸ್ ಇಂಟು ಪ್ಲಸ್ಸು, ಎಕ್ಸ್ ಇಂಟು 10 ಅಂದರೆ 10x, ಮೈನಸ್ ಇಂಟು ಮೈನಸ್ಸು, 1 ಇಂಟು ಎಕ್ಸ್ ಸ್ಕ್ವೇರ್ ಅಂದರೆ ಎಕ್ಸ್ ಸ್ಕ್ವಯರು, ಮೈನಸ್ ಇಂಟು ಮೈನಸ್ ಪ್ಲಸ್ಸು, 1 ಇಂಟು 7x ಅಂದರೆ 7x, ಮೈನಸ್ ಇಂಟು ಮೈನಸ್ಸು, 1 ಇಂಟು 10 10. ಆಮೇಲೆ ಇದು ಹಂಗೇನೆ ಪ್ಲಸ್ 3/4, ಎಕ್ಸ್ ಇಂಟು ಎಕ್ಸ್ ಅಂದರೆ ಎಕ್ಸ್ ಕ್ಯೂಬು, ಪ್ಲಸ್ ಇಂಟು ಮೈನಸ್ಸು, ಎಕ್ಸ್ ಇಂಟು 7x ಅಂದರೆ 7x ಸ್ಕ್ವಯರು, ಬರೀ ಎಕ್ಸಿಂದ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಎಕ್ಸ್ ಇಂಟು 10 ಅಂದರೆ 10x. ನೆಕ್ಸ್ಟು -2ನ ಹಂಗೆ ಇಟ್ಕೊಳ್ಳಿ, ಎಕ್ಸಿಂದ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಅಂದರೆ ಎಕ್ಸ್ ಕ್ಯೂಬು, ಇದು ಎಕ್ಸಿಂದ ಮಲ್ಟಿಪ್ಲೈ ಮಾಡಿದ್ರೆ -6x ಸ್ಕ್ವೇರ್ ಆಗುತ್ತೆ, ಎಕ್ಸಿಂದ ಮಲ್ಟಿಪ್ಲೈ ಮಾಡಿದ್ರೆ +5x ಆಗುತ್ತೆ. 49/20 ಬರೀ ಎಕ್ಸಿಂದ ಮಲ್ಟಿಪ್ಲೈ ಮಾಡಿ. ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಅಂದರೆ ಎಕ್ಸ್ ಕ್ಯೂಬು, ಎಕ್ಸ್ ಇಂಟು 3x ಅಂದರೆ 3x ಸ್ಕ್ವೇರು, ಎಕ್ಸ್ ಇಂಟು 2 ಅಂದರೆ 2x. ಈಗ ಏನು ಮಾಡಿ, ಕ್ಯಾಲ್ಸಿಲಿ ನಾನು ಹೇಳ್ದಂಗೆ ಟೈಪ್ ಮಾಡ್ಕೊಳ್ಳಿ. -1/5 ಏನಂತ ಟೈಪ್ ಮಾಡ್ತೀರಾ? -1/5 ಎ ಅಂತ ಟೈಪ್ ಮಾಡ್ಕೊಳ್ಳಿ, ಆಲ್ಫಾ ಎ. ಇಲ್ಲಿ -1/5 ಎ ಅಂತ, ಆಮೇಲೆ ಪ್ಲಸ್ 3/4 ಬಿ, ಪ್ಲಸ್ 3/4 ಬಿ ಅಂತ ಟೈಪ್ ಮಾಡ್ಕೊಳ್ಳಿ. ಆಮೇಲೆ -2c ಅಂತ ಟೈಪ್ ಮಾಡ್ಕೊಳ್ಳಿ, ಪ್ಲಸ್ 49/20 ಡಿ ಅಂತ ಟೈಪ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಟೈಪ್ ಮಾಡಿದ್ಮೇಲೆ ಕ್ಯಾಲ್ಕುಲೇಟ್ ಕೊಡಿ. ಫಸ್ಟು ಎಕ್ಸ್ ಕ್ಯೂಬ್ದು ಕೋಫಿಷಿಯಂಟ್, ಎಕ್ಸ್ ಕ್ಯೂಬ್ ಎಲ್ಲಿದೆ ನೋಡಿ, ಇಲ್ಲಿ ಎಕ್ಸ್ ಕ್ಯೂಬ್ ಎಲ್ಲೆಲ್ಲಿದೆ ಅದ್ರದ್ದು ಕೋಫಿಷಿಯಂಟ್ ಎಗೆ ಹಾಕಿ. ಇದರಲ್ಲಿ ಎಕ್ಸ್ ಕ್ಯೂಬ್ ಎಲ್ಲಿದೆ? ಇಲ್ಲಿದೆ. ಏನು ಎಕ್ಸ್ ಕ್ಯೂಬ್ ಅಂದರೆ ಬರೀ 1 ಹಾಕಬೇಕು. ಇಲ್ಲಿ ಎಕ್ಸ್ ಕ್ಯೂಬ್ ಇದೆಯಾ? ಹಾಂ ಇದೆ. ಇಲ್ಲಿ 1 ಹಾಕಿ. ಎಕ್ಸ್ ಕ್ಯೂಬ್ಗೆ ಏನು ಮಲ್ಟಿಪ್ಲೈ ಇದೆ? 1. ಇಲ್ಲಿ ಎಕ್ಸ್ ಕ್ಯೂಬ್ ಇದೆಯಾ? 1. ಇಲ್ಲಿ ಎಕ್ಸ್ ಕ್ಯೂಬ್ ಇದೆಯಾ? 1. ಆ ಥರ ಟೈಪ್ ಮಾಡ್ಕೋಬೇಕು. ಏನು ಬಂತು? 1x ಕ್ಯೂಬೇ ಬರುತ್ತೆ. ಅಂದರೆ f(x) = ಬರೀ ಎಕ್ಸ್ ಕ್ಯೂಬು. 1 ಇಂಟು ಎಕ್ಸ್ ಕ್ಯೂಬ್ ಅಂದರೆ ಎಕ್ಸ್ ಕ್ಯೂಬ್. ಈಗ ಕ್ಯಾಲ್ಕುಲೇಟ್. ಈಗ ಎಕ್ಸ್ ಸ್ಕ್ವೇರ್ದು ಕೋಫಿಷಿಯಂಟ್ಸು ನೋಡಿ. ಎಕ್ಸ್ ಸ್ಕ್ವೇರ್ದು ಕೋಫಿಷಿಯಂಟ್ ಅಂದರೆ ಇದು ಎಗೆ ಬರುತ್ತೆ. ಅಂದರೆ ನೋಡಿ, ಕ್ಯಾಲ್ಕುಲೇಟು ಎ ಜಾಗದಲ್ಲಿ ಏನು ನೋಡಿಬೇಕು? ಫಸ್ಟು -7 -1, -7 -1 ಹೊಡಿಬೇಕು ಅಷ್ಟೇ ಎಕ್ಸ್ ಸ್ಕ್ವೇರ್ಗೆ. ಇಲ್ಲಿ ಎಕ್ಸ್ ಸ್ಕ್ವೇರ್ ಅಂದರೆ -7 ಹೊಡಿಬೇಕು. ಬಿಗೆ ಬರೀ -7. ಸಿಗೆ ಇಲ್ಲಿ ಎಕ್ಸ್ ಸ್ಕ್ವೇರ್ ಒಂದೇ ಇರೋದು, ಸಿಗೆ ಇದೈತಲ್ವಾ, ಇದು ಆಯಿತು. -6 ಸಿಗೇನು -6. ಇದು ಡಿ ಇಲ್ಲಿ ಬರೋದು, ಎ ಈ ಬ್ರ್ಯಾಕೆಟ್ ಒಳಗಡೆ ಬರೋದು, ಬಿ ಈ ಬ್ರ್ಯಾಕೆಟ್ ಒಳಗಡೆ, ಸಿ ಈ ಬ್ರ್ಯಾಕೆಟ್ ಒಳಗಡೆ, ಡಿ ಈ ಬ್ರ್ಯಾಕೆಟ್ ಒಳಗಡೆ. ಡಿ ಅಂದ್ರೇನು ನೋಡಿ, ಡಿ ಅಂದ್ರೇನು -3. ಎಷ್ಟು ಬರುತ್ತೆ? ಎಕ್ಸ್ ಸ್ಕ್ವೇರ್ ಬರುತ್ತೆ. 1 ಇಂಟು ಎಕ್ಸ್ ಸ್ಕ್ವೇರ್ ಅಂದರೆ ಎಕ್ಸ್ ಸ್ಕ್ವೇರ್ ಮಾತ್ರ ಬರುತ್ತೆ. ನೆಕ್ಸ್ಟು ಕ್ಯಾಲ್ಕುಲೇಟ್. ಈಗ ಎಕ್ಸ್ ಸ್ಕ್ವೇರ್ ಆಯಿತು, ಎಕ್ಸ್ ಕ್ಯೂಬ್ ಆಯಿತು. ಎಕ್ಸ್ಗೆ ಏನು ಮಾಡಿ, ಇದು ನೋಡಿ, ಇದನ್ನ ಮಾಡೋಣ. ಎಕ್ಸು ಹೇಗೇನು +10 +7 10 7. ಫಸ್ಟಿಂದ ಮಾಡೋಣ. ಕ್ಯಾಲ್ಕುಲೇಟ್. ಎ ಅಂದ್ರೇನು? 10 +7 ಅಲ್ಲೇ ಹೊಡಿಬೇಕು, ಅಥವಾ +10 +7 ಹೊಡೀರಿ. +10 +7 ಸಾರಿ, ಇದು ಮೇಲ್ಗಡೆ ಹೋಗಿ ಇಲ್ಲಿ ಕ್ಯಾಲ್ಕುಲೇಟ್ ಕೊಡಿ. +10 +7. ನೆಕ್ಸ್ಟು ಬಿ ಅಂದರೆ ಇಲ್ಲಿ ನೋಡಿ, ಇಲ್ಲಿದೆ. ಎಕ್ಸ್ ಕೋಫಿಷಿಯಂಟ್ ಏನು? 10. ಸಿಲಿ ಎಕ್ಸ್ ಕೋಫಿಷಿಯಂಟ್ ಏನು? 5. ಡಿಲಿ ಎಕ್ಸ್ ಕೋಫಿಷಿಯಂಟ್ ಏನು? 2.
ಇದ್ಯಾಕೆ ಎರಡು ಹೊಡಿಬೇಕು ಅಂದರೆ ಇಲ್ಲಿ ಎಕ್ಸು ಎರಡಿದೆ, ಒಂದು ಎರಡಿದೆ, ಅದಕ್ಕೆ ಏನು ಬಂತು ಮೈನಸ್ ಎಕ್ಸ್ ಬರುತ್ತೆ. ಇಲ್ಲಿ -1 × x ಅಂದರೆ -x. ಅರ್ಥ ಆಯ್ತಲ್ವಾ? ನೆಕ್ಸ್ಟು ಕ್ಯಾಲ್ಕುಲೇಟ್. ಈಗ ಕಾನ್ಸ್ಟೆಂಟು ಏನಿದೆ ಇಲ್ಲಿ -10. ನೋಡಿ ಕಾನ್ಸ್ಟೆಂಟ್ ಅಂದರೆ ಬಿಟ್ಟಿರೋದು ಇದು. ಇಲ್ಲಿ ಯಾವುದೂ ಕಾನ್ಸ್ಟೆಂಟ್ ಇಲ್ಲ ಅಂದರೆ ಎಕ್ಸ್ ಇಲ್ಲದೆ ಇರೋ ಬರೀ ನಂಬರ್ ಇಲ್ಲ, ಬರೀ ಅದು ಒಂದೇ ಇರೋದು -10. ಅದು ಎದು. ಬಿ ಇಲ್ಲ 0, ಸಿ ಇಲ್ಲ 0, ಡಿ ಇಲ್ಲ 0. ಆನ್ಸರ್ ಏನು 2. ಆನ್ಸರ್ ಏನು +2. ಈ ಥರ ಮಾಡಬೇಕು. ಗೊತ್ತಾಗ್ತಿದೆಯಲ್ವಾ? ನೀಟಾಗಿ ಈ ಥರ ಮಾಡಿ. ಕ್ವಶನ್ ಕೇಳಿದ್ರೆ ಫಸ್ಟು ನೀಟಾಗಿ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ಟು ಲ್ಯಾಗ್ರೇಂಜಸ್ ಫಾರ್ಮುಲಾ ಬರೆದ್ಬಿಟ್ಟು ಎಕ್ಸ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಕ್ಕೆ ಹೋಗಬೇಡಿ. ಲಾಸ್ಟಲ್ಲಿ ಕೇಳಿರೋದೇನು f(3), ಅದಕ್ಕೆ therefore f(3) ಅಂತ ಬರೆದು 3³ + 3² - 3 + 2 ಇದನ್ನ ಕ್ಯಾಲ್ಸಿಲಿ ಟೈಪ್ ಮಾಡ್ಕೊಳ್ಳಿ. 3³ + 3² - 3 + 2 35 ಆನ್ಸರು. ಇದು ಫೈನಲ್ ಆನ್ಸರ್. ನೋಡಿ ಇನ್ನೊಂದು ಸತಿ ಬೇಕಿದ್ರೆ ಇದನ್ನ ಟೈಪ್ ಮಾಡ್ಕೊಳ್ಳಿ. x³ + x² - x + 2 ಕ್ಯಾಲ್ಕುಲೇಟ್. ಎಕ್ಸ್ ಜಾಗದಲ್ಲಿ ಏನಾಗ್ತೀರಾ 35 ಬರುತ್ತೆ. ಇನ್ನೊಂದು ಸತಿ ಹೇಳ್ಕೊಡ್ತೀನಿ ನೋಡಿ. ಫಸ್ಟ್ ಏನು ಬರ್ಕೋಬೇಕು, ಇದನ್ನ ಬರ್ಕೋಬೇಕು, ಆಮೇಲೆ ಫಾರ್ಮುಲಾ ನೀಟಾಗಿ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು. ಎಕ್ಸ್ ಜಾಗದಲ್ಲಿ ಎಕ್ಸ್ ಆಗಬೇಕು, ಬೇರೆದೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಈ ಥರ ಬರುತ್ತೆ. ನೆಕ್ಸ್ಟ್ ಏನು ಮಾಡೋ ಕ್ಯಾಲ್ಸಿಲಿ ಇದು ಬೈ ಇದು ಮಾಡಿ ಇದು ಬರುತ್ತೆ, ಇದು ಬೈ ಇದು ಮಾಡಿ ಇದು ಬರುತ್ತೆ, ಇದು ಬೈ ಇದು ಮಾಡಿ ಇದು ಬರುತ್ತೆ, ಇದು ಬೈ ಇದು ಮಾಡಿ ಇದು ಬರುತ್ತೆ. ಆಮೇಲೆ ಏನು ಮಾಡಿ, ಇಲ್ಲಿ x-1 ಇದೆ, ಇದನ್ನ ಫಸ್ಟ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ. x - 2 × x - 5 ಅಂದರೆ ಏನಾಗುತ್ತೆ, x × x x². ಆಮೇಲೆ -2 - 5 ಹೊಡೆದ್ರೆ -7 ಆಗುತ್ತೆ. ಆಮೇಲೆ -2 × -5 ಮಾಡಿದ್ರೆ +10 ಬರುತ್ತೆ. ನೆಕ್ಸ್ಟು ಇದನ್ನ ಇದು ಮಾಡಿದ್ರೆ ಇದು ಬರುತ್ತೆ. x - 0 ಅಂದರೆ ಎಕ್ಸು, ಇದು x × x x². -2 - 5 ಮಾಡಿದ್ರೆ ಇದು ಬರುತ್ತೆ. -2 × -5 ಮಾಡಿದ್ರೆ ಇದು ಬರುತ್ತೆ. ಸೇಮ್ ಇಲ್ಲೂ x - 0 ಅಂದರೆ ಎಕ್ಸು, ಇದು ಮಾಡಿ ಇದು ಬರುತ್ತೆ. x - 0 ಅಂದರೆ ಎಕ್ಸು, ಇದನ್ನ ಮಾಡಿ ಇದು ಬರುತ್ತೆ. ಆಮೇಲೆ ಏನು ಮಾಡಿ, ಈ x - 1ನ ಇದಕ್ಕೆ ಮಲ್ಟಿಪ್ಲೈ ಮಾಡಿ, ಎಕ್ಸ್ನ ಇದಕ್ಕೆ, ಎಕ್ಸ್ನ ಇದಕ್ಕೆ, ಎಕ್ಸ್ನ ಇದಕ್ಕೆ ಮಾಡಿದ್ರೆ ಈ ಥರ ಬರುತ್ತೆ ಅಲ್ವಾ. ಆಮೇಲೆ -1/5a 3/4b -2c + 49/20 d ಟೈಪ್ ಮಾಡಿಬಿಟ್ಟು ಕೋಫಿಷಿಯಂಟ್ಸ್ಗಳನ್ನ ನೀಟಾಗಿ ಟೈಪ್ ಮಾಡಿದ್ರೆ ಆನ್ಸರ್ ಬಂದ್ಬಿಡುತ್ತೆ. ಗೊತ್ತಾಗ್ತಿದೆಯಲ್ವಾ? ಈ ಥರ ಮಾಡಬೇಕು. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.